ಅಲ್ಲಿರುವಂಥ ಇಡೀ ರಸ್ತೆ ರಕ್ತದಿಂದ ಕೆಂಪಾಗಿತ್ತು. ಆ ರಸ್ತೆಯಲ್ಲಿ ಹಿಂದೂ ಮುಸ್ಲಿಂ ಸೇರಿದಂತೆ ಎಲ್ಲ ಧರ್ಮೀಯರ ರಕ್ತ ಹರಿದಿತ್ತು. ಆದರೆ ರಕ್ತ ಹರಿಸಿದ್ದು ಮಾತ್ರ ಮುಸ್ಲಿಂ ಭಯೋತ್ಪಾದಕ. ಆ ಪೋಸ್ಟರ್ನಲ್ಲಿ ಬರೆದಿದ್ದಿಷ್ಟೇ, ಪ್ರತಿಕಾರ ತೆಗೆದುಕೊಳ್ತೇವೆ, ಬದ್ಲಾ ಲೇಂಗೆ ಅಂತ. ಜಮ್ಮು ಕಾಶ್ಮೀರ ಸರಿದು ಇದನ್ನು ಹೊಸತಲ್ಲ, ಬಿಟ್ಬಿಡಿ ಅಂತ ಹೇಳ್ತಾರೆ. ಆದರೆ ಸಂದೀಪ್ ಚಕ್ರವರ್ತಿ ಬಿಡಲ್ಲ ಅದನ್ನು. ಕಾಶ್ಮೀರಕ್ಕೆ ಇದು ಹೊಸತು ಅಲ್ಲದೇ ಇರಬಹುದು, ಆದರೆ ನನಗೆ ಈ ಪೋಸ್ಟರ್ ಅಂಟಿಸಿದ ವ್ಯಕ್ತಿ ಬೇಕೇ ಬೇಕು ಅಂತ ಆರ್ಡರ್ ಮಾಡ್ತಾರೆ. ಈ ಮೂವರು ಕೂಡ ಒಂದು ಹೆಸರನ್ನು ಕಾಮನ್ ಆಗಿ ಹೇಳ್ತಾರೆ. ಆ ಹೆಸರೇ ಇರ್ಫಾನ್ ಅಹಮದ್. ಈತ ಯಾರಂದ್ರೆ ಈತೊಬ್ಬ ಮೌಲ್ವಿ. ಅಂತೂ ಸಿಖ್ರು ಭಯೋತ್ಪಾದಕರು ಅಂತ ಇವರು ಖುಷಿ ಪಡ್ತಾ ಇದ್ರೆ ಅದಾಗಲೇ ಒಂದು ಅವಕಾಶವನ್ನು ಅವರು ಕಳೆದುಕೊಂಡಿದ್ರು. ಆದರೆ ಅದು ಗೊತ್ತಿರಲಿಲ್ಲ. ಅದುವೇ ಡಾಕ್ಟರ್ ನಬಿ. ದೆಹಲಿಯತ್ತ ಆತ ಹೊರಟಿದ್ದ. ದೇವರು ಒಳ್ಳೆಯದು ಮಾಡಲಿ ಅಂತ ಬಾಂಬ್ನ ರಿಮೋಟ್ ಆನ್ ಮಾಡಿಬಿಟ್ಟ. ಒಂದೇ ಕ್ಷಣ ದೆಹಲಿ ಹಿಂದೆಂದೂ ಕಾಣದಂಥ ಸ್ಫೋಟ ಕಂಡಿತ್ತು. ಜನ ತತ್ತರಿಸಿದ್ರು, ಜೀವ ಉಳಿಸಿಕೊಳ್ಳಲು ಓಡಿದ್ರು. ಕ್ಷಣಾರ್ಧದಲ್ಲಿ ಎಷ್ಟೋ ಜೀವಗಳು ಗುರುತಿಸಲು ಸಾಧ್ಯವಾಗದಷ್ಟು ತುಂಡು ತುಂಡಾಗಿ ಚದುರು ಬಿದ್ದವು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಈ ವಿಶೇಷ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಸ್ನೇಹಿತರೆ, ನವೆಂಬರ್ 10, 2025 ದೆಹಲಿಯ ಕೆಂಪು ಕೋಟೆ ಅವತ್ತು ಮತ್ತಷ್ಟು ಕೆಂಪಾಗಿ ಕಾಣ್ತಾ ಇತ್ತು. ಸೂರ್ಯ ಕೂಡ ಪ್ರಾಯಶಃ ಇನ್ನಷ್ಟು ಕೆಂಪಾಗಿದ್ನ ಗೊತ್ತಿಲ್ಲ. ಯಾಕೆಂದರೆ ಅವತ್ತು ಅಲ್ಲಿರುವಂಥ ಇಡೀ ರಸ್ತೆ ರಕ್ತದಿಂದ ಕೆಂಪಾಗಿತ್ತು. ಆ ರಸ್ತೆಯಲ್ಲಿ ಹಿಂದೂ ಮುಸ್ಲಿಂ ಸೇರಿದಂತೆ ಎಲ್ಲ ಧರ್ಮೀಯರ ರಕ್ತ ಹರಿದಿತ್ತು. ಆದರೆ ರಕ್ತ ಹರಿಸಿದ್ದು ಮಾತ್ರ ಮುಸ್ಲಿಂ ಭಯೋತ್ಪಾದಕ. ಕೇವಲ ಹಿಂದೂಗಳು ಮಾತ್ರ ಸಾಯ್ತಾರೆ ಅಂತ ಯಾಕೆ ಅಂದ್ಕೊಂಡೋ ಈ ಡಾಕ್ಟರ್ ಗೊತ್ತಿಲ್ಲ. ಹೌದು, ಇಲ್ಲಿ ರಕ್ತ ಹರಿಸಿದ್ದು ಒಬ್ಬ ವೈದ್ಯ ಭಯೋತ್ಪಾದಕ. ಇದು ಶುರುವಾಗಿದ್ದು ಹೇಗೆ? ಬನ್ನಿ ನೋಡೋಣ. ಸ್ನೇಹಿತರೆ, ಈ ಕಾರ್ಯಕ್ರಮದ ಪ್ರಾಯೋಜಕರು RM ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್. RM ಸಂಪೂರ್ಣ ಫುಡ್ ಪ್ರಾಡಕ್ಟ್ ಬಗ್ಗೆ ಹೇಳಬೇಕು ಅಂದರೆ, ಇದು ಸ್ವಾವಲಂಬಿಯಾಗಬೇಕು ಅನ್ನೋ ಹಂಬಲ ಹೊತ್ತಿರುವ ಮಧ್ಯಮ ವರ್ಗದ ಮಹಿಳೆಯ ಉದ್ಯಮದ ಕಥೆ. ಇಲ್ಲಿ ಮನೆಯಲ್ಲಿ ಮಾಡಿದ ರುಚಿಯಾದ, ಶುಚಿಯಾದ ಮತ್ತು ಸ್ವಾದಿಷ್ಟ ಆಹಾರ ಪದಾರ್ಥಗಳು ದೊರೆತವೆ. ಇಲ್ಲಿ ಯಾವುದೇ ಕೆಮಿಕಲ್ ಬಳಕೆ ಮಾಡಲಾಗಿಲ್ಲ, ಪ್ರಿಸರ್ವೇಟಿವ್ಗಳನ್ನ ಬಳಕೆ ಮಾಡಲಾಗಿಲ್ಲ. ಪ್ರೀತಿಯಿಂದ ಮಾಡಿರುವ ಉತ್ಪನ್ನಗಳು ಇಲ್ಲಿವೆ. ಬಿಸಿಬೇಳೆ ಬಾತ್ ಪೌಡರ್, ಧನಿಯಾ ಪುಡಿ, ಖಾರದ ಪುಡಿ, ಡ್ರೈ ಫ್ರೂಟ್ಸ್ ಲಾಡು, ಹೆಲ್ತ್ ಮಿಕ್ಸ್, ಕೊರ್ಲೆ ಮಿಲೆಟ್ ಪೌಡರ್, ಬೇಬಿ ರಾಗಿ ಸರಿ ಪೌಡರ್, ಹೀಗೆ ಉತ್ಕೃಷ್ಟವಾದ ಸ್ವಾದಿಷ್ಟ ಪದಾರ್ಥಗಳನ್ನ ಇವರು ತಯಾರಿಸ್ತಾರೆ ಮನೆಯಲ್ಲೇ. ಹಾಗಾದ್ರೆ ಈ ಉತ್ಪನ್ನಗಳನ್ನ ನೀವು ಆರ್ಡರ್ ಮಾಡಬೇಕು ಅಂದ್ರೆ rmsampurna.com ಈ ವೆಬ್ಸೈಟ್ನ ಭೇಟಿ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲೂ ಇದೆ. ನವೆಂಬರ್ 10 ದೆಹಲಿಯಲ್ಲಿ ಅವತ್ತು ಎಂದಿನ ಹಾಗೆ ಅಂಗಡಿ ಮುಂಗಟ್ಟುಗಳು ಬೆಳ್ಳಂಬೆಳಗ್ಗೆ ತೆರೆಯಲು ಶುರು ಮಾಡಿದ್ದು. ವ್ಯಾಪಾರ ವಹಿವಾಟು ಅಲ್ಲಿ ಕಡಿಮೆ ಏನಿರಲಿಲ್ಲ. ಎದುರಿಗೆ ಕೆಂಪು ಕೋಟೆ, ಹಿಂದೆ ಜಾಮಾ ಮಸೀದಿ, ಪಕ್ಕದಲ್ಲಿಯೇ ಜೈನ ಮಸೀದಿ. ಭಾವೈಕ್ಯತೆಗೆ ಇದಕ್ಕಿಂತ ದೊಡ್ಡ ಸ್ಥಳ ಬೇಕಾಗಿಲ್ಲ ಅನಿಸುತ್ತೆ. ಅವತ್ತು ಸೋಮವಾರ. ಭಾನುವಾರದ ರಜೆ ಮುಗಿಸಿ ಸೋಮವಾರ ಆಫೀಸ್, ಸ್ಕೂಲ್ ಅಂತ ಓಡಾಡೋ ಜನರು. ಇವತ್ತು ಒಳ್ಳೆ ಲಾಭ ಮಾಡಿಕೊಂಡು ಕುಟುಂಬದ ಜೊತೆ ಆರಾಮಾಗಿ ಕೂತು ಹರಟೆ ಹೊಡೆಯೋಣ ಅಂತ ಬಂದಿದ್ದ ಬೀದಿ ವ್ಯಾಪಾರಿಗಳು. ದೆಹಲಿಯ ಎಂದಿನ ಅದೇ ಟ್ರಾಫಿಕ್. ಒಟ್ಟಿನಲ್ಲಿ ಎಲ್ರಿಗೂ ಕೂಡ ಅದು ಒಂದು ಸಾಮಾನ್ಯ ದಿನ ಆಗಿತ್ತು. ಆದರೆ ಕೆಲವರಿಗೆ ಮಾತ್ರ ಇದು ಸಾಮಾನ್ಯ ದಿನ ಆಗಿರಲಿಲ್ಲ. ಇದೊಂದು ನಿರ್ಣಾಯಕ ದಿನ ಆಗಿತ್ತು. ಡಿಸಿಸಿವ್ ಡೇ. ಅದು ಬೇರೆ ಯಾರಿಗೂ ಅಲ್ಲ, ಬದಲಿಗೆ ನಮ್ಮ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದ ಪೊಲೀಸರಿಗೆ, ಇನ್ನೊಂದು ಕಡೆ ಭಾರತೀಯ ಗುಪ್ತಚರ ಇಲಾಖೆ IBಗೆ, ಇಂಟೆಲಿಜೆನ್ಸ್ ಬ್ಯೂರೋಗೆ. ಆದರೆ ಯಾಕೆ? ಏನಾದರೂ ಕೆಟ್ಟದ್ದು ಸಂಭವಿಸುವ ಸುದ್ದಿ ಅವರಿಗೆ ಇದಕ್ಕೆ ಮುಂಚೆ ತಲುಪಿತ್ತಾ? ಎರಡೂ ರಾಜ್ಯಗಳ ಪೊಲೀಸರು ಜಂಟಿಯಾಗಿ ಯಾವ ಆಪರೇಷನ್ ಮಾಡಲು ಅವತ್ತು ಹೊರಟಿದ್ರು? ಗುಪ್ತಚರ ಇಲಾಖೆಗೆ ಯಾವ ರಹಸ್ಯ ತಿಳಿದಿತ್ತು? ಹಾಗಾದ್ರೆ ಸ್ನೇಹಿತರೆ, ಸುಮಾರು ವರ್ಷಗಳೇ ಕಳೆದಿತ್ತು ದೆಹಲಿಯಲ್ಲಿ ಇಂಥದ್ದೊಂದು ದೊಡ್ಡ ಸದ್ದನ್ನು ಕೇಳಿ. ಆದರೆ ಈ ದೊಡ್ಡ ಸದ್ದು ಮತ್ತು ಆ ಸದ್ದಿನ ಹಿಂದಿರುವ ಸುದ್ದಿಯ ಬಗ್ಗೆ ಮಾತಾಡೋಕ್ಕೆ ಮುನ್ನ ಈ ಸುದ್ದಿಯ ಶುರುವಾತ್ ಎಲ್ಲಿಂದ ಅನ್ನೋದನ್ನು ನಾವು ನೋಡೋಣ. ಒಂದು ತಿಂಗಳು ಹಿಂದೆ ಹೋಗಬೇಕಾಗತ್ತೆ. ಅಕ್ಟೋಬರ್ 2025 ಭಾರತೀಯ ಗುಪ್ತಚರ ಇಲಾಖೆಗೆ ಅಂದರೆ IBಗೆ ಒಂದು ಗುಪ್ತ ಮಾಹಿತಿ ಬರುತ್ತೆ. ಏನಿರುತ್ತೆ ಅದರಲ್ಲಿ? ಭಾರತದಲ್ಲಿ ಹಬ್ಬಗಳ ಸಂದರ್ಭದಲ್ಲಿ ಕಾರ್ ಬಳಸಿಕೊಂಡು ಸ್ಫೋಟ ನಡೆಯಲಿದೆ, ಅಂದರೆ ಕಾರ್ ಬಾಂಬ್ ಸ್ಫೋಟ. ಈ ಮಾಹಿತಿಯನ್ನು ಗಂಭೀರವಾಗಿ ಪರಿಗಣಿಸುತ್ತೆ ಮತ್ತು ಎಲ್ಲ ಪೊಲೀಸ್ ಮತ್ತು ಗುಪ್ತಚರ ಇಲಾಖೆಗೆ ಅಲರ್ಟ್ ಆಗಿರಲು ಸೂಚಿಸಲಾಗುತ್ತೆ. ಈ ವರ್ಷ ಅಕ್ಟೋಬರ್ ಕೂಡ ಹಾಗೆ ಇತ್ತು. ದಸರಾ ಮತ್ತು ದೀಪಾವಳಿ ಒಂದರ ಬೆನ್ನ ಹಿಂದೆ ಒಂದು ಬಂದವು. ಹೀಗಾಗಿ ಈ ಥರ ಮಾಹಿತಿ ಸಿಕ್ಕಾಗ IB ರಿಸ್ಕ್ ತೆಗೆದುಕೊಳ್ಳಲು ಸಿದ್ಧ ಇರಲಿಲ್ಲ. ಯಾಕೆಂದರೆ ತುಂಬ ಜನ ಸಂಬಂಧಿಕರ ಮನೆ ಶಾಪಿಂಗ್ ಅಂತ ಓಡಾಡ್ತಾ ಇರ್ತಾರೆ. ಸೊ ಆ ರಶ್ ಇರುವ ಸಮಯದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನೋದು IBಗೆ ಗೊತ್ತಿತ್ತು. ಹೀಗಾಗಿ ಎಲ್ಲ ಕಡೆ ಹೈ ಅಲರ್ಟ್ ಘೋಷಿಸಲಾಗಿತ್ತು. ಆದರೆ ಯಾವುದೇ ಚಟುವಟಿಕೆ ಅಥವಾ ಯಾವುದೇ ಕೆಟ್ಟ ಚಟುವಟಿಕೆ ಆ ದಿನ ನಡೆಯಲಿಲ್ಲ. ಯಾವುದೇ ಸ್ಫೋಟಗಳು ಸಂಭವಿಸಲಿಲ್ಲ. IB ಒಮ್ಮೆ ನಿಟ್ಟುಸಿರು ಬಿಟ್ಟಿತ್ತು. ಯಾವುದೇ ತೊಂದರೆ ಇಲ್ಲದೆ ಹಬ್ಬ ಮುಗಿಯಿತು ಅಂತ ಖುಷಿ ಪಟ್ಟಿತ್ತು. ಇದಾದ ನಂತರ ಬರೋದೇ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್. ಅದರ ಮಧ್ಯೆ ಸ್ವಲ್ಪ ಆಯಾಸ ಕಳೆಯಲು ಆರಾಮಾಗಿ ಕೂತಿತ್ತು ನಮ್ಮ ಗುಪ್ತಚರ ಇಲಾಖೆ. ಆದರೆ ಸ್ನೇಹಿತರೆ, ಬಿರುಗಾಳಿಗಿನ ಮುಂಚೆ ಒಂದು ಶಾಂತ ವಾತಾವರಣ ಇರುತ್ತಂತಲ್ಲ ಸಮುದ್ರದಲ್ಲಿ, ಅದೇ ಥರ
ಪರದೆ ಹಿಂದೆ ಬೇರೆಯದೇ ಘಟನೆಗಳು, ಬೇರೆಯದೇ ವಿದ್ಯಮಾನಗಳು ನಡೀತಾ ಇದ್ವು. ಅದುವೇ ವೈಟ್ ಕಾಲರ್ ಭಯೋತ್ಪಾದನೆ. ನೀವು ಊಹೆ ಕೂಡ ಮಾಡಲು ಸಾಧ್ಯವಾಗದ ಬೆಳವಣಿಗೆಗಳು ಗುಪ್ತವಾಗಿ ನಡೀತಾ ಇದ್ವು. ವೈಟ್ ಕಾಲರ್ ಭಯೋತ್ಪಾದನೆ ಇದೇನು ಹೀಗಂದ್ರೆ, ಇದಕ್ಕೆ ಚಿಕ್ಕ ಅರ್ಥ ನೀಡಬೇಕು ಅಂದರೆ, ಈ ಘಟನೆಯಲ್ಲಿ, ಈ ದುರ್ಘಟನೆಯಲ್ಲಿ, ಈ ಭೀಭತ್ಸಕರ ಘಟನೆಯಲ್ಲಿ, ಈ ಒಂದು ನರಮೇಧದಲ್ಲಿ ಭಾಗಿಯಾದವರು ಬೇರೆ ಯಾರೂ ಅಲ್ಲ, ನೀವು ವೈದ್ಯೋ ನಾರಾಯಣೋ ಹರಿ ಎಂದು ಕರೆಯುವ ಡಾಕ್ಟರ್ಗಳು. ಸುಶಿಕ್ಷಿತ, ಯಾರೂ ಅನುಮಾನ ಪಡದ ಲಘು ಮಾತಿನ ಕೆಲವು ವೈದ್ಯರೇ ಇದರ ಹಿಂದೆ ಇದ್ದದ್ದು. ಯಾರನ್ನು ನಂಬೋದು, ಯಾರನ್ನು ಬಿಡೋದು. ಈ ಹಿಂದೆ ಒಂದು ಮಾತು ಚರ್ಚೆಯಲ್ಲಿ ಬರ್ತಿತ್ತು, ಅದೇನೆಂದರೆ, ಯಾರು ಅನಕ್ಷರಸ್ಥ ಇರ್ತಾನೋ ಅವನೇ ಭಯೋತ್ಪಾದಕ ಆಗ್ತಾನೆ ಅಂತ. ಆದರೆ ಈ ಘಟನೆ ತೋರಿಸ್ತು, ಭಯೋತ್ಪಾದಕ ಆಗಲು ಅನಕ್ಷರಸ್ಥನೇ ಆಗಿರಬೇಕು ಅಂತೇನಿಲ್ಲ, ಬಡವನೇ ಆಗಿರಬೇಕು ಅಂತೇನೂ ಇಲ್ಲ ಅಂತ ಕೂಡ ಇದು ತೋರಿಸಿತ್ತು. ಧರ್ಮಾಂಧತೆ ಇಲ್ಲೂ ಕೂಡ ಇತ್ತು. ಸೊ ಸ್ನೇಹಿತರೆ, ಮತ್ತೆ ವಾಪಸ್ ನಾವು ಅಕ್ಟೋಬರ್ ತಿಂಗಳಿಗೆ ಬರೋದಾದರೆ, ಅಕ್ಟೋಬರ್ ತಿಂಗಳು ಮುಗಿಯುವ ಹಂತದಲ್ಲಿ ಐಬಿಗೆ ಮತ್ತೊಂದು ಮಾಹಿತಿ ಬರುತ್ತೆ. ಅದೇನೆಂದರೆ, ದೇಶದಲ್ಲಿ ಏನೋ ಒಂದು ದೊಡ್ಡ ಘಟನೆ ನಡೆಯಲಿದೆ ಅಂತ. ದೊಡ್ಡ ಘಟನೆ ಅಂದರೆ ದುರ್ಘಟನೆ, ಮತ್ತೆ ಹೇಳಬೇಕಾಗಿಲ್ಲ ಅದನ್ನು. ಆದರೆ ಯಾರು, ಎಲ್ಲಿ ಮಾಡ್ತಾರೆ, ಈ ಬಗ್ಗೆ ಯಾವ ಮಾಹಿತಿ ಕೂಡ ಇರಲಿಲ್ಲ. ಈ ಸಂದರ್ಭದಲ್ಲಿ ಐಬಿ ಎರಡೂ ರಾಜ್ಯಗಳ ಅಂದರೆ ಜಮ್ಮು ಕಾಶ್ಮೀರ ಮತ್ತು ಹರಿಯಾಣ ಪೊಲೀಸರ ಒಂದು ತಂಡವನ್ನು ಮಾಡುತ್ತೆ. ಇದರೊಂದಿಗೆ ಐಬಿ ಅಧಿಕಾರಿಗಳು ದೇಶದಲ್ಲಿ ನಡೆಯುವ ಪ್ರತಿಯೊಂದು ಮಾತುಕತೆಗಳು, ಗುಪ್ತ ಮಾಹಿತಿ ವಿನಿಮಯಗಳು, ಜೊತೆಗೆ ನಾರ್ಮಲ್ ಅನಿಸದೇ ಇರುವಂಥ ವ್ಯಕ್ತಿಗಳ ಮೇಲೆ ನಿಗಾ ಇರಿಸುತ್ತೆ. ಈ ಜಂಟಿ ಕಾರ್ಯಾಚರಣೆಯನ್ನು 15 ದಿನಗಳ ಮಟ್ಟಿಗೆ ಹಮ್ಮಿಕೊಳ್ಳಲಾಗುತ್ತೆ. ನವೆಂಬರ್ 1ರ ಸುಮಾರಿಗೆ ಆರಂಭವಾದ ಈ ಕಾರ್ಯಾಚರಣೆ ಪ್ರತಿದಿನ ಚಾಲೆಂಜಿಂಗ್ ಆಗಿತ್ತು. ಯಾಕೆಂದರೆ ಎಲ್ಲಿ ಏನಾಗುತ್ತೆ ಅಂತ ಗೊತ್ತಿರಲಿಲ್ಲ, ಆದರೆ ಬಂದ ಮಾಹಿತಿ ಮಾತ್ರ ಪಕ್ಕಾ ಆಗಿತ್ತು. ಹೀಗೆ ಮಾತಾಲಿಸ್ತಾ ಟ್ರ್ಯಾಕ್ ಮಾಡ್ತಾ ಹಲವು ದಿನಗಳು ಕಳೆದು ಹೋಗ್ತವೆ, ಆದರೆ ಯಾವ ಸುಳಿವು ಕೂಡ ಸಿಗಲ್ಲ. ದೆಹಲಿಯಲ್ಲಿ ಹೀಗೆ ಸಿಚುವೇಶನ್ ಇರಬೇಕಾದ್ರೆ ಜಮ್ಮು ಕಾಶ್ಮೀರದ ರಾಜಧಾನಿ ಶ್ರೀನಗರದಲ್ಲಿ ಬೇರೆಯದೇ ನಡೀತಾ ಇತ್ತು. ಶ್ರೀನಗರದ ಹೊರವಲಯದ ನೌಗಾನ ಬನ್ಪೋರಾದಲ್ಲಿ ಅಕ್ಟೋಬರ್ 19ರ ಹೊತ್ತಿಗೆ ಒಂದು ಪೋಸ್ಟರ್ ಅಲ್ಲಿ ಕಾಣಿಸಕ್ಕೆ ಶುರುವಾಯಿತು. ಆ ಪೋಸ್ಟರ್ನಲ್ಲಿ ಬರೆದದ್ದಿಷ್ಟೇ, ಪ್ರತಿಕಾರ ತೆಗೆದುಕೊಳ್ತೇವೆ, ಬದ್ಲಾ ಲೇಂಗೆ ಅಂತ. ಇದನ್ನು ಬರೆದದ್ದು ಜೈಷ್ ಎ ಮೊಹಮ್ಮದ್ ಸಂಘಟನೆ. ಈ ಥರ ಪೋಸ್ಟರ್ಗಳೇನಾದರೂ ನಮ್ಮ ಬೆಂಗಳೂರು, ಮಂಗಳೂರು, ಮೈಸೂರು, ಹುಬ್ಬಳ್ಳಿ ಕಡೆ ಕಂಡ್ರೆ ಜನ ಗಾಬರಿ ಆಗ್ತಾರೆ, ಮೀಡಿಯಾಗಳು ಲೈವ್ ಕವರೇಜ್ ಮಾಡ್ತಾರೆ. ಆದರೆ ಅದು ಜಮ್ಮು ಕಾಶ್ಮೀರ, ಅಲ್ಲಿ ಈ ರೀತಿಯ ಪೋಸ್ಟ್ಗಳು ವಾರಕ್ಕೆ 4 ಕಾಣಿಸ್ತಾನೆ ಇರುತ್ತೆ. ಹೀಗಾಗಿ ಅದನ್ನು ಯಾರೂ ಕೂಡ ಅಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಳ್ಳಲಿಲ್ಲ. ಆದರೆ ಒಬ್ಬರು ಮಾತ್ರ ಅದನ್ನು ಗಂಭೀರವಾಗಿ ಪರಿಗಣಿಸ್ತಾರೆ. ಅವರೇ ಜಮ್ಮು ಕಾಶ್ಮೀರದ IPS ಅಧಿಕಾರಿ GV ಸಂದೀಪ್ ಚಕ್ರವರ್ತಿ. ಅವರು ತಮ್ಮ ಕಿರಿಯ ಅಧಿಕಾರಿಗಳಿಗೆ ಆದೇಶ ಕೊಡ್ತಾರೆ, ಹುಡುಕಿ ಯಾರಿದನ್ನು ನಡೆಸಿದ್ದು ಅಂತ. ಕಿರಿಯ ಅಧಿಕಾರಿಗಳು, ಸರ್ ಜಮ್ಮು ಕಾಶ್ಮೀರ ಸರ್, ಇದನ್ನು ಹೊಸತಲ್ಲ, ಬಿಟ್ಬಿಡಿ ಅಂತ ಹೇಳ್ತಾರೆ. ಆದರೆ ಸಂದೀಪ್ ಚಕ್ರವರ್ತಿ ಬಿಡಲ್ಲ ಅದನ್ನು. ಕಾಶ್ಮೀರಕ್ಕೆ ಇದು ಹೊಸತು ಅಲ್ಲದೇ ಇರಬಹುದು, ಆದರೆ ನನಗೆ ಈ ಪೋಸ್ಟರ್ ಅಂಟಿಸಿದ ವ್ಯಕ್ತಿ ಬೇಕೇ ಬೇಕು ಅಂತ ಆರ್ಡರ್ ಮಾಡ್ತಾರೆ. ಹುಡುಕಾಟ ಶುರು ಆಗುತ್ತೆ. ಆಗ ಪೊಲೀಸರಿಗೆ CCTV ದೃಶ್ಯ ಸಿಗುತ್ತೆ, ಮತ್ತು ಅಲ್ಲಿ ಒಬ್ಬ ವ್ಯಕ್ತಿ ಬಂದು ಪೋಸ್ಟರ್ನ ಗೋಡೆ ಮೇಲೆ ಅಂಟಿಸಿ ಹೋಗಿರ್ತಾನೆ. ಆತನ ಹೆಸರು ಆರಿಫ್ ನಿಸಾರ್. ಈ ಆರಿಫ್ನ ಎತ್ತಾಕೊಂಡು ಬಂದು 4 ತದಕಿದ ತಕ್ಷಣ ಒಂದೊಂದಾಗಿ ಹೆಸರುಗಳು ಆಚೆ ಬರ್ತವೆ. ಇವನು ಹೇಳಿದ ಹೆಸರುಗಳು ಯಾಸಿರ್ ಅಶ್ರಫ್ ಮತ್ತು ಮಕ್ಸೂದ್ ಅಹಮದ್ ದಾರ್ ಅಂತ. ಈ ಆರಿಫ್ ಸೇರಿದಂತೆ ಈ 3 ನೌಗಾವ್ನ ನಿವಾಸಿಗಳಾಗಿರ್ತಾರೆ. ಈ 3ರನ್ನು ಹೆಲಿಕಾಪ್ಟರ್, ಏರೋಪ್ಲೇನ್ ಹತ್ತಿಸಿ ಕೇಳೋ ರೀತಿಯಲ್ಲಿ ಕೇಳಿದ ಮೇಲೆ ಈ 3 ಕೂಡ ಒಂದು ಹೆಸರನ್ನು ಕಾಮನ್ ಆಗಿ ಹೇಳ್ತಾರೆ. ಆ ಹೆಸರೇ ಇರ್ಫಾನ್ ಅಹಮದ್. ಈತ ಯಾರಂದರೆ, ಈತ ಒಬ್ಬ ಮೌಲ್ವಿ. ಇದೇ ಇರ್ಫಾನ್ ಅಹಮದ್ ಈ ವೈಟ್ ಕಾಲರ್ ಟೆರರಿಸಮ್ನ ಮೈಂಡ್ ವಾಶ್ ಮಾಡುವ ಸೂತ್ರಧಾರ ಆಗಿದ್ದ. ಜಮ್ಮು ಕಾಶ್ಮೀರದ ಒಂದು ಕಡೆ ಗುಪ್ತ ಮನೆಯಲ್ಲಿ ಕೂತು ಏನೋ ಪ್ಲಾನ್ ಮಾಡ್ತಾ ಇದ್ದ. ಈ ಮೌಲ್ವಿಯನ್ನು ಕೂಡ ಜಮ್ಮು ಕಾಶ್ಮೀರ ಪೊಲೀಸರು ಅತಿಥಿ ಸತ್ಕಾರ ಜೊತೆಗೆ ಬರಮಾಡ್ಕೊಳ್ತಾರೆ. ಇರ್ಫಾನ್ ಅಹಮದ್ನ ಕಾಲು ಮೇಲೆ ಮಾಡಿ, ತಲೆ ಕೆಳಗೆ ಮಾಡಿ, ಲಾಟಿಗೆ ಉಪ್ಪು ಖಾರ ಬಡಿದು ಬೆನ್ನಿನ ಮೇಲೆ ಆಗೊಂದು ಈಗೊಂದು ಬೀಸ್ತಿರ್ಬೇಕಾದ್ರೆ ಪೈಜಾಮದಲ್ಲಿ ಮೂತ್ರನೂ ಬರುತ್ತೆ, ಜೊತೆಗೆ ಬಾಯಲ್ಲಿ ಸತ್ಯ ಕೂಡ ಹೊರಗೆ ಬರುತ್ತೆ. ಮುಜೆ ಮಾರೋನಕ ಸಾಬ್, ಮುಜೆ ಮಾರೋನಕ ಸಾಬ್, ಮುಜೆ ಮಾರೋನಕ ಸಾಬ್, ಎಲ್ಲ ಸತ್ಯ ಹೇಳ್ತೀನಿ ಅಂದವನೇ ಜಮ್ಮು ಕಾಶ್ಮೀರದ ಪೊಲೀಸರು ಊಹೆ ಕೂಡ ಮಾಡದಿರುವಂಥ ದೊಡ್ಡ ಮಾಹಿತಿಯನ್ನು ಬಾಯಿ ಬಿಡ್ತಾನೆ. ಈತ ಏದುಸಿರು ಬಿಡ್ತಾ ಹೇಳಿದ್ದು ಅಲ್ ಫಲಾ ಮೆಡಿಕಲ್ ಕಾಲೇಜು ಫರೀದಾಬಾದ್ ಅಂತ. ಇದರೊಂದಿಗೆ ಇನ್ನೊಂದು ಹೆಸರು ಹೇಳ್ತಾನೆ, ಅದುವೇ ಡಾಕ್ಟರ್ ಮುಜಮ್ಮಿಲ್ ಅಹಮದ್ ಗನೈ. ಈತನ ಹೆಸರು ನೆನಪಿಟ್ಕೊಳ್ಳೇಬೇಕು, ಯಾಕೆಂದರೆ ಈತ ಸಾಮಾನ್ಯ ಡಾಕ್ಟರ್ ಆಗಿರಲಿಲ್ಲ. ಸೊ ಈಗ ಜಮ್ಮು ಕಾಶ್ಮೀರದ ಪೊಲೀಸರು ತಮ್ಮ ಜೀಪ್ಗಳನ್ನು ದೆಹಲಿಯ ಹೊರವಲಯದಲ್ಲಿರುವಂಥ ಹರಿಯಾಣ ರಾಜ್ಯದ ಭಾಗವಾಗಿರುವಂಥ ಫರೀದಾಬಾದ್ ಕಡೆಗೆ ತಿರುಗಿಸ್ತಾರೆ. ಹರಿಯಾಣ ಪೊಲೀಸರು ಸಹಾಯ ಮಾಡ್ತಾರೆ, IB ಕೂಡ ಸಾಥ್ ಕೊಡುತ್ತೆ. ಸೊ ಇಲ್ಲಿಗೆ ಒಂದು ಹಂತದ ಕತೆ ನಡೀತಾ ಇದೆ. ಆದರೆ ಈ ಕತೆಗೆ ಈಗ ನಾವು ಸ್ವಲ್ಪ ಬ್ರೇಕ್ ಕೊಡೋಣ. ಯಾಕೆಂದರೆ ಇದು ಇಲ್ಲಿ ನಡೀತಿರ್ಬೇಕಾದ್ರೆ ಇದಕ್ಕೆ ಹೊಂದಿಕೊಂಡಂತೆ ಇನ್ನೊಂದು ಕಥೆ ಇನ್ನೊಂದು ಕಡೆ ನಡೀತಾ ಇತ್ತು.
ಈಗ ಅದನ್ನ ತಿಳ್ಕೊಳ್ಳೋಣ. ಈ ಕಡೆ ನಡೆಯುವ ಈ ಕಥೆಯ ಕಥಾನಾಯಕ ವೈಟ್ I-20 ಅಂತ ಕೂಡ ನಾವು ಅನ್ಕೊಳ್ಬಹುದು. ಎಸ್, ನೀವು ಅನ್ಕೊಂಡ್ರೆ ನಿಜ, ಅದು ಕಾರು. ಈ ಸಂಪೂರ್ಣ ಘಟನೆಯಲ್ಲಿ ಮೇನ್ ಕ್ಯಾರೆಕ್ಟರ್ ಈ I-20 ಕಾರ್. ಹರಿಯಾಣದ ಗುರುಗ್ರಾಮದ ಮೊಹಮ್ಮದ್ ಸಲ್ಮಾನ್ ಎನ್ನುವರ ಹೆಸರಿನಲ್ಲಿ ಇತ್ತು ಈ ಕಾರು. ಹಾಗಂತ ಇವರೇ ಅಪರಾಧಿ ಅಂತ ಫಿಕ್ಸ್ ಮಾಡ್ಕೋಬೇಡಿ, ಯಾಕೆಂದರೆ ಇವರು ಈ ಕಾರ್ನ 2018ರಲ್ಲೇ ಮಾರಾಟ ಮಾಡಿದರು. ಇವರು ಮಾರಿದ ನಂತರ ಹಲವು ಬಾರಿ ಈ ಕಾರ್ನ ಮಾಲೀಕರು ಚೇಂಜ್ ಆಗಿದ್ದಾರೆ. ಗುರುಗ್ರಾಮದಿಂದ ಓಕ್ಲಾ, ಆಮೇಲೆ ಅಂಬಾಲಾ, ಆಮೇಲೆ ಪುಲ್ವಾಮಾಗೆ ಬರುತ್ತೆ ಈ ಕಾರು. ಕೊನೆಯದಾಗಿ ಪುಲ್ವಾಮಾದಲ್ಲಿ ಮತ್ತೆ ಮಾರಾಟ ಆಗುತ್ತೆ. ಆ ಬಾರಿ ಈ ಕಾರ್ ಮೇಲೆ ಕೈ ಹಾಕಿದ್ದು ಇದೇ ಪುಲ್ವಾಮಾದ ಡಾಕ್ಟರ್ ಉಮರ್ ಮೊಹಮ್ಮದ್ ಅಲಿಯಾಸ್ ಉಮರ್ ಉನ್ನಬಿ ಭಟ್. ಈ ಹೆಸರನ್ನು ಕೂಡ ನೆನಪಲ್ಲಿ ಇಟ್ಕೋಬೇಕು, ಯಾಕೆಂದರೆ ಈ ಕಥೆಗೆ ಅಂತ್ಯ ಹಾಡುವ ಕ್ಯಾರೆಕ್ಟರ್ ಇದು. ಈ ಡಾಕ್ಟರ್ ಉಮರ್ ಈ ಕಾರ್ನ ತಾನು ಕೆಲಸ ಮಾಡ್ತಿದ್ದ ಹರಿಯಾಣದ ಫರೀದಾಬಾದ್ನ ಅಲ್ ಫಲಾ ಕಾಲೇಜಿನ ಮೆಡಿಕಲ್ ಕಾಲೇಜಿನ ಬಳಿ ತಂದು ಇಟ್ಟಿದ್ದ. ಕಾಲೇಜಿನಲ್ಲಿ ಈತನನ್ನು ಈ ಕಾರ್ನೊಂದಿಗೆ ನೋಡಿದವರು, ನಬಿ ಹೊಸ ಕಾರು ಖರೀದಿ ಮಾಡಿದ್ಯಾ, ಯಾವ ಪಾರ್ಟಿ ಕೊಡಿಸ್ತೀಯಾ ಅಂತ ಕೇಳ್ತಿದ್ರೆ ನಬಿ ಮನಸ್ಸಲ್ಲಿ ಬೇರೆದೇ ಯೋಚನೆ ಹೋಗ್ತಾ ಇತ್ತು. ಆದರೆ ಒಂದು ವಿಚಾರ ಗಮನಿಸಲೇಬೇಕು, ಅದೇನೆಂದರೆ ಈ ಕಾರ್ ಇನ್ನೂ ಕೂಡ ಹರಿಯಾಣದ ಗುರುಗ್ರಾಮದ ಮೊಹಮ್ಮದ್ ಸಲ್ಮಾನ್ ಹೆಸರಿನಲ್ಲೇ ಇತ್ತು. ಇದರಿಂದ ನಮಗೇನು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ನಾವು ಕಾರ್ಗಳನ್ನ ಬೈಕ್ಗಳನ್ನ ಮಾರಾಟ ಮಾಡಿದರೆ ಅಷ್ಟಕ್ಕೆ ಸಾಲೋದಿಲ್ಲ. ನಮ್ಮ ಹೆಸರಿನಿಂದ ಟ್ರಾನ್ಸ್ಫರ್ ಆಗಿ ಅದು ಹೊಸ ಮಾಲೀಕರ ಹೆಸರಲ್ಲಿ ಸೇರ್ಪಡೆಯಾಗಿದೆಯಾ ಅನ್ನೋದನ್ನು ಕೂಡ ತಿಳ್ಕೊಳ್ಬೇಕಾಗತ್ತೆ. ಇಲ್ಲಾಂದರೆ ಇಲ್ಲಿ ಏನಾಗಿದೆಯೋ ಅದೇ ಥರ ಆಗುತ್ತೆ. ಸ್ನೇಹಿತರೆ, ಈ ನಬಿ ಕಾರ್ ಖರೀದಿ ಮಾಡಿದ್ದನ್ನು ಇಡೀ ಕಾಲೇಜು ಒಂದು ರೀತಿಯಲ್ಲಿ ನೋಡಿದರೆ ಕೆಲವು ಜನರಿಗೆ ಮಾತ್ರ ಇದರ ಉದ್ದೇಶ ಏನು ಅನ್ನೋದು ಗೊತ್ತಿರುತ್ತೆ. ಅವರು ಬೇರೆ ಯಾರೂ ಅಲ್ಲ, ಈ ನಬಿಯ ಆಪ್ತರು, ಫ್ರೆಂಡ್ಸ್ ಮತ್ತು ಈ ದೆಹಲಿ ಘಟನೆಯ ಮುಖ್ಯ ಪಾತ್ರಧಾರಿಗಳು. ಮೊದಲನೇದಾಗಿ ಡಾಕ್ಟರ್ ಮುಜಮ್ಮಿಲ್ ಅಹಮದ್ ಗನೈ ಅಲಿಯಾಸ್ ಮುಸೈಬ್, 32 ವರ್ಷದ ಡಾಕ್ಟರ್. ಈತನ ಮೂಲ ಪುಲ್ವಾಮಾ. ಈತ ಅಲ್ ಫಲಾ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡ್ತಿದ್ದ. ಇನ್ನು ಶಹೀನಾ ಸೈಯದ್, ಈಕೆ ಲಕ್ನೋ ಮೂಲದ 40 ವರ್ಷದ ಮಹಿಳೆ. ಈಕೆ ಅಧ್ಯಾಪಕಿ ಮತ್ತು ಈಕೆ ಕೂಡ ಅಲ್ ಫಲಾ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡ್ತಾ ಇದ್ಲು. ಡಾಕ್ಟರ್ ಆದಿಲ್ ಅಹಮದ್, ಈತ ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯವನು. ಈತ ಡಾಕ್ಟರ್ ಗನೈಗೆ ಭಾರಿ ಆತ್ಮೀಯನಾಗಿರ್ತಾನೆ. ಆದರೆ ಈ ಮೂವರಿಗೆ ಈ ನಬಿಯ ಉದ್ದೇಶ ಹೇಗೆ ಗೊತ್ತಿತ್ತು? ಈ ಮೂವರಿಗೆ ಮಾತ್ರ ಗೊತ್ತಿತ್ತು ಅಥವಾ ಬೇರೆ ಇತರರಿಗೂ ಕೂಡ ಈ ಬಗ್ಗೆ ಗೊತ್ತಿತ್ತು? ಅದ್ರ ಬಗ್ಗೆ ನಾನು ಮುಂದೆ ಹೇಳ್ತೀನಿ. ಈಗ ಮತ್ತೆ ನಾವು ಮೊದಲಿನ ಕಥೆಗೆ ಹೋಗೋಣ. IB ಹಾಗೂ ಜಮ್ಮು ಕಾಶ್ಮೀರ ಮತ್ತು ಹರಿಯಾಣ ಪೊಲೀಸರ ಜಂಟಿ ಕಾರ್ಯಾಚರಣೆ ಇನ್ನೂ ಮುಂದುವರೆದಿತ್ತು. ಅದು ನವೆಂಬರ್ 9 ರಾತ್ರಿ 10 ಗಂಟೆ, ಅಂದರೆ ಘಟನೆ ನಡೆಯುವ ಒಂದು ದಿನ ಮುಂಚೆ. IB ಅಧಿಕಾರಿಗಳು ತಮ್ಮ ಕಚೇರಿಯಲ್ಲಿ ಕುಳಿತು ತಲೆ ಕೆಡಿಸ್ಕೊಳ್ತಾ ಇರ್ತಾರೆ. ಯಾಕೆಂದರೆ ಯಾರಿಗೂ ಏನೂ ಹೊಳಿತಾ ಇರಲಿಲ್ಲ. ಒಬ್ಬರು ಮುಖ ಒಬ್ಬ ನೋಡ್ತಾ ಆ ರಾಜ್ಯದಲ್ಲಿರ್ಬೋದಾ ಈ ರಾಜ್ಯದಲ್ಲಿರ್ಬೋದು ಅಂತ ಊಹೆ ಮಾಡ್ತಾ ಇರ್ತಾರೆ. ತಮ್ಮ ಕಿರಿಯ ಅಧಿಕಾರಿಗಳ ಮೇಲೆ ಕಿಡಿಕಾರ್ತಾ ಇರಬೇಕಾದ್ರೆ ಒಬ್ಬ ಸೀಕ್ರೆಟ್ ಏಜೆಂಟ್ನಿಂದ ಒಂದು ಮಾಹಿತಿ ಬರುತ್ತೆ. ಸರ್, ಹರಿಯಾಣದ ಫರೀದಾಬಾದ್ನಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಗುಟ್ಟಾಗಿ ಏನು ನಡೀತಾ ಇದೆ, ಆ ಮನೆಯಿಂದ ಒಂದು ಎನ್ಕ್ರಿಪ್ಟೆಡ್ ಆ್ಯಪ್ ಬಳಸ್ಕೊಂಡು ಒಂದು ದೊಡ್ಡ ಪ್ಲಾನ್ ರೆಡಿ ಆಗ್ತಾ ಇದೆ. ಒಂದು ರೀತಿಯಲ್ಲಿ 26/11 ಮುಂಬೈ ದಾಳಿಯಂತೆ ದೇಶದಲ್ಲಿ ಇನ್ನೊಂದು ದಾಳಿಗೆ ಸಂಚು ನಡೀತಾ ಇದೆ. ಆದಷ್ಟು ಬೇಗ ಫರೀದಾಬಾದ್ಗೆ ಬನ್ನಿ, ನಿಮಗೆ ಲೊಕೇಶನ್ ಶೇರ್ ಮಾಡ್ತೀನಿ ಅಂತ ಮಾಹಿತಿ ಬಂದಿರುತ್ತೆ. IB ಅಧಿಕಾರಿಗಳಿಗೆ ದೊಡ್ಡ ಮಾಹಿತಿ ಸಿಗುತ್ತೆ. ತಕ್ಷಣವೇ ಪೊಲೀಸರಿಗೆ ಹೇಳ್ತಾರೆ. ಮಾರನೇ ದಿನ ಬೆಳಗ್ಗೆ ದಾಳಿ ಮಾಡಲು ತಯಾರಿ ಮಾಡ್ತಾರೆ. ದೆಹಲಿಯಿಂದ ಫರೀದಾಬಾದ್ಗೆ ಕೇವಲ 56 ಕಿಲೋಮೀಟರ್ ಅಂತರ. ಬೆಳ್ಳಂಬೆಳಗ್ಗೆ ದಾಳಿ ಮಾಡಿದರೆ ಎಲ್ಲರೂ ಬಾಡಿಗೆ ಮನೆಯಲ್ಲಿ ಸಿಕ್ಬಿಡ್ತಾರೆ ಅನ್ನೋದು ಅವರ ಯೋಚನೆ ಆಗಿರುತ್ತೆ, ಅಂದರೆ IB ಯೋಚನೆ ಆಗಿರುತ್ತೆ. ಆದರೆ ಫರೀದಾಬಾದ್ನ ಬಾಡಿಗೆ ಮನೆಯಲ್ಲಿ ಇನ್ನೂ ಒಂಥರ ಯೋಚನೆ ನಡೀತಾ ಇರುತ್ತೆ. ಆ ಮನೆಯಲ್ಲಿದ್ದ ಡಾಕ್ಟರ್ ಮುಜಮ್ಮಿಲ್ ಅಹಮದ್ ಗನೈ, ಡಾಕ್ಟರ್ ಶಾಹಿನಾ ಸೈಯದ್, ಡಾಕ್ಟರ್ ಆದಿಲ್ ಅಹಮದ್ ಮತ್ತು ಡಾಕ್ಟರ್ ಉಮರ್ ಉನ್ನಬಿ ಭಟ್ ಬೇರೆದೇ ಪ್ಲ್ಯಾನ್ ಮಾಡ್ತಾಯಿದ್ರು. ಡಾಕ್ಟರ್ ನಬಿ ಮಾರನೇ ದಿನ ಬೆಳಗ್ಗೆ, ಅಂದರೆ 10ನೇ ತಾರೀಕಿನಂದು ತನ್ನ ಕಾರ್ ತೆಗೆದುಕೊಂಡು ದೆಹಲಿಗೆ ಬರೋನಿದ್ದ. ಅತ್ತ IB ದಾಳಿಯ ಪ್ಲ್ಯಾನ್ ಇದ್ದರೆ ಈತ ನಬಿ ದೆಹಲಿಗೆ ಬರೋನಿದ್ದ. ಅಂತೂ ಕತ್ತಲು ಕಳೆದು ಬೆಳಗಾಯಿತು. ಕೆಲವರು ಗೊತ್ತಿರಲಿಲ್ಲ, ಆ ದಿನವೇ ಅವರ ಕೊನೆಯ ದಿನವಾಗಿತ್ತು. ಅದು ನವೆಂಬರ್ 10. IB ಅಧಿಕಾರಿಗಳು ಜಮ್ಮು ಮತ್ತು ಕಾಶ್ಮೀರ ಮತ್ತು ಹರಿಯಾಣ ಪೊಲೀಸರ ತಂಡ ಬೆಳಗ್ಗೆ ತಮ್ಮ ಶಸ್ತ್ರಾಸ್ತ್ರಗಳನ್ನ ತೆಗೆದುಕೊಂಡು ಮ್ಯಾಪ್ ಆನ್ ಮಾಡಿ ರೆಡಿಯಾಗಿ ಪ್ಲ್ಯಾನ್ ಏನು ಅನ್ನೋದನ್ನು ಎಲ್ರಿಗೂ ತಿಳಿಸಿ ತಮ್ಮ ವಾಹನ ಹತ್ತಾರೆ. ಫರೀದಾಬಾದ್ನಲ್ಲಿ ನಬಿ ಬೆಳ್ಳಂಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪ್ರಾರ್ಥನೆ ಮಾಡಿ ಡಾಕ್ಟರ್ ಗನೈ, ಡಾಕ್ಟರ್ ಆದಿಲ್ ಅವರನ್ನ ಆಲಂಗಿಸಿ ದೇವರು ನಮಗೆ ಒಳ್ಳೆಯದು ಮಾಡಲಿ ಅಂತ ಹೇಳಿ ಕಾರನ್ನು ಹತ್ತಾನೆ. ಅದುವೇ ವೈಟ್ I-20 ಕಾರ್. ಎಲ್ರಿಗೂ ವಂದನೆ ಸಲ್ಲಿಸಿ ಕಾರ್ ಚಲಾಯಿಸ್ತಾನೆ ದೆಹಲಿಯತ್ತ. ಅವತ್ತು ದೆಹಲಿಯಲ್ಲಿ ಕೆಂಪು ಕೋಟೆಯ ಮುಂದಿನ ಮಾರುಕಟ್ಟೆಯಲ್ಲಿ ಮಹೇಂದ್ರನೂ ಇದ್ದ, ಮೊಹಮ್ಮದ್ನೂ ಇದ್ದ, ಜೋಸೆಫ್ ಕೂಡ ಇದ್ದ, ಮೇರಿನೂ ಇದ್ಲು, ಮರಿಯಂ ಕೂಡ ಇದ್ದರು. ಎಲ್ಲ ಧರ್ಮಗಳ ಎಲ್ಲ ಜನಾಂಗಗಳ ಜನರು ತಮ್ಮ ಕೆಲಸ ಮಾಡ್ತಾ ಇದ್ರು. ಆದರೆ ಮುಂದಿನ 12 ಗಂಟೆಗಳಲ್ಲಿ ಏನಾಗಲಿದೆ, ತಮಗೇನಾಗಲಿದೆ ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ. ಈತ ನಬಿ ಹೀಗೆ ದೆಹಲಿ ಕಡೆಗೆ ಬರ್ತಾ ಇದ್ರೆ ಅತ್ತ IB ಅಧಿಕಾರಿಗಳು ಮತ್ತು ಪೊಲೀಸರು ಫರೀದಾಬಾದ್ನಲ್ಲಿದ್ದ ಬಾಡಿಗೆ ಮನೆ ಮೇಲೆ ದಾಳಿ ನಡೆಸ್ತಾರೆ. ತಮ್ಮ ಮುಂದಿನ ಯೋಜನೆಗಳ ಕುರಿತು, ಘನಘೋರ ಕೆಲಸಗಳ ಕುರಿತು ಕೆಲಸ ಮಾಡ್ತಿದ್ದ ಡಾಕ್ಟರ್ಗಳಿದೆ ನಡುಗೋಗುತ್ತೆ. ಯಾಕೆಂದರೆ IB ದಾಳಿ ಅಷ್ಟೊಂದು
ತೀವ್ರವಾಗಿರುತ್ತೆ. ಪೊಲೀಸರ ಗನ್ ಪಾಯಿಂಟ್ ಡಾಕ್ಟರ್ಗಳ ಹಣೆ ಮೇಲಿರುತ್ತೆ. ಹೀಗಾಗಿ ಡಾಕ್ಟರ್ಗಳಿಗೆ ಸರೆಂಡರ್ ಆಗದೆ ಬೇರೆ ದಾರಿ ಇರಲಿಲ್ಲ. ಆದರೆ ಡಾಕ್ಟರ್ಗಳು ಮಾತ್ರ ಶಾಕ್ ಆಗಿರಲಿಲ್ಲ. ದಾಳಿ ಮಾಡಲು ಬಂದಿದ್ದ IB ಅಧಿಕಾರಿಗಳಿಗೂ ಪೊಲೀಸರಿಗೂ ಮಹಾ ದೊಡ್ಡ ಶಾಕ್ ಆಗಿತ್ತು. ಯಾಕೆಂದರೆ ಅಲ್ಲಿದ್ದದ್ದು ಅಂಥ ದೃಶ್ಯ, ಅಲ್ಲಿದ್ದದ್ದು ಬರೋಬ್ಬರಿ 2900 kg ತೂಕದ ಸ್ಫೋಟಕಗಳು, ರಾಸಾಯನಿಕಗಳು, ಡೆಟೋನೇಟರ್ಗಳು ಮತ್ತು ಅಸಾಲ್ಟ್ ರೈಫಲ್ಗಳು. ಅದರಲ್ಲಿ ಬರೋಬ್ಬರಿ 360 kg ಅಮೋನಿಯಂ ನೈಟ್ರೇಟ್ ಇತ್ತು. ಅದನ್ನು ನೋಡಿದ ಪೊಲೀಸರಿಗೆ IB ಅಧಿಕಾರಿಗಳಿಗೆ ಗೊತ್ತಾಗಿತ್ತು ಇದು ಭಾರೀ ದೊಡ್ಡ ದಾಳಿಗೆ ನಡೆಸಿರುವ ಸಂಚು ಅಂತ. ಅಂತೂ ಸಿಕ್ಕರು ಭಯೋತ್ಪಾದಕರು ಅಂತ ಇವರು ಖುಷಿ ಪಡ್ತಾ ಇದ್ರೆ, ಇವರೆಲ್ಲ ಸುಶಿಕ್ಷಿತ ಡಾಕ್ಟರ್ಗಳಂತ ತಿಳಿದು ಗಾಬರಿ ಕೂಡ ಆಗುತ್ತೆ. ಇದೊಂದು ಸಕ್ಸಸ್ಫುಲ್ ದಾಳಿ ಅಂತ IBಗೆ ಅನಿಸಿದ್ರೆ ಅದಾಗಲೇ ಒಂದು ಅವಕಾಶವನ್ನು ಅವರು ಕಳೆದುಕೊಂಡಿದ್ರು. ಆದರೆ ಅದು ಗೊತ್ತಿರಲಿಲ್ಲ. ಅದುವೇ ಡಾಕ್ಟರ್ ನಬಿ ದೆಹಲಿಯತ್ತ ಆತ ಹೊರಟಿದ್ದ. ನಾನು ಈಗಲೇ ಹೇಳಿದ ಹಾಗೆ ದೆಹಲಿಯಿಂದ ಫರೀದಾಬಾದ್ಗೆ 56 ಕಿಲೋಮೀಟರ್ ಅಂತರ, ಹೆಚ್ಚು ಅಂದರೆ 1 ರಿಂದ 2 ಗಂಟೆ ಸಾಕು. ಆದರೆ ನಬಿ ಮಾತ್ರ 20 ಕಿಲೋಮೀಟರ್ ವೇಗದಲ್ಲಿ ಹೋಗ್ತಾ ಇದ್ದ. ಅಂದರೆ ಅಷ್ಟೊಂದು ಸ್ಲೋ ಆಗಿ ಹೋಗ್ತಾ ಇದ್ದ. ಯಾಕೆಂದರೆ ಅಷ್ಟರಲ್ಲೇ ಸುದ್ದಿ ಹರಡಿತ್ತು. ಮಾಧ್ಯಮಗಳು ಫರೀದಾಬಾದ್ನ IB ದಾಳಿ ಮತ್ತು ಅಲ್ಲಿ ಸಿಕ್ಕಿರುವ ವ್ಯಕ್ತಿಗಳು ಮತ್ತು ಸಿಕ್ಕಿರುವ ಸಾಮಗ್ರಿಗಳ ಬಗ್ಗೆ, ಸ್ಫೋಟಗಳ ಬಗ್ಗೆ ಸುದ್ದಿ ಹಬ್ಬಿಸಿದ್ರು. ಇಡೀ ದೇಶಕ್ಕೂ ತಿಳಿದಿತ್ತು, ನಬಿಗೂ ಕೂಡ ತಿಳಿದಿತ್ತು. ನಬಿ ಹೊಟ್ಟೆಯಲ್ಲಿ ಸಂಕಟ, ನಡುಕ, ಸ್ಟೇರಿಂಗ್ ಮೇಲೆ ಇಟ್ಟ ಕೈ ಬೆವರಿತ್ತು. ಯಾಕೆ ನಬಿ ಹೆದರಿದ್ದ? ತಾನು ಪಾರಾದೆ ಅಂತ ಖುಷಿ ಪಡ್ಬೋದಾಗಿತ್ತು. ಆದರೆ ನಬಿ ಹೆದರಿ ತನ್ನ ಕಾರನ್ನು ರೋಡ್ನಿಂದ ಸೈಡ್ಗೆ ಹಾಕ್ತಾನೆ. ತನ್ನ ಸೀಟ್ನಿಂದ ಹಿಂದೆ ತಿರುಗಿ ಕಾರ್ನ ಬ್ಯಾಕ್ ಸೈಡ್ ನೋಡ್ತಾನೆ. ಯಾಕೆ ನಬಿ ಹೆದರಿದ್ದ ಅಂದರೆ, ಅವತ್ತು ಬೆಳಗ್ಗೆ ನಬಿ ಕಾರನ್ನು ತೆಗೆದುಕೊಂಡು ದೆಹಲಿಗೆ ಸುಮ್ಮನೆ ಬಂದಿರಲಿಲ್ಲ, ಖಾಲಿ ಕಾರಲ್ಲಿ ಬಂದಿರಲಿಲ್ಲ. ಅವನು ಸ್ಲೋ ಆಗಿ ಕಾರ್ ಹೊಡಿತಾ ಇದ್ದದ್ದು ಇದೇ ಕಾರಣಕ್ಕೆ. ಯಾಕೆಂದರೆ ತನ್ನ ಕಾರಿನ ಬ್ಯಾಕ್ ಸೈಡ್ನಲ್ಲಿ ಭಾರೀ ಪ್ರಮಾಣದ ಸ್ಫೋಟಕಗಳನ್ನು ನಬಿ ಹೊತ್ತು ತಂದಿದ್ದ. ಅದು ಯಾವುದೇ ಕಾರಣಕ್ಕೂ ಘರ್ಷಣೆ ಆಗಬಾರ್ದು, ಆಕಸ್ಮಿಕವಾಗಿ ಬ್ಲಾಸ್ಟ್ ಆಗಬಾರ್ದು ಅಂತ ನಿಧಾನವಾಗಿ ಬಂದಿದ್ದ. ಈಗ ಅದೇ ಬಾಂಬ್ಗಳನ್ನ ನೋಡ್ತಾ ಕೂತಿದ್ದ ನಬಿ. ಈ ಭಯೋತ್ಪಾದಕರ ಪ್ಲಾನ್ ನವೆಂಬರ್ 10ನೇ ತಾರೀಕಿನಂದು ಸ್ಫೋಟ ಮಾಡೋದು ಆಗಿರಲಿಲ್ಲ. ಯಾಕಂದರೆ ಬಾಂಬ್ಗಳನ್ನು ಸರಿಯಾಗಿ ಅವರು ಜೋಡಿಸಿರಲಿಲ್ಲ. ಇನ್ನೂ ಕೆಲವು ಸಾಮಗ್ರಿಗಳು ಬಾಂಬ್ಗೆ ಬೇಕಿತ್ತು. ಆದರೆ ನಬಿ ಹತ್ರ ಈಗ ಯಾವುದೇ ಆಯ್ಕೆ ಇರಲಿಲ್ಲ. ಕಾರ್ನಲ್ಲಿ ಕುಳಿತು ಯೋಚನೆ ಮಾಡ್ತಿದ್ದ ನಬಿ ದೃಢ ನಿರ್ಧಾರ ಮಾಡಿದ್ದ. ನಾಳೆ ಮಾಡೋದನ್ನ, ನಾಡಿದ್ದು ಮಾಡೋದನ್ನ ಇವತ್ತೇ ಮಾಡೋದು ಅಂತ ಅನ್ಕೊಂಡು ಕಾರ್ ಹತ್ತಿದ್ದ. ಯಾಕೆಂದ್ರೆ ತನ್ನ ತಂಡದಲ್ಲಿ ಇದ್ದವರೆಲ್ಲರೂ ಅರೆಸ್ಟ್ ಆಗಿದ್ದಾರೆ. ತನಗೆ ಬ್ಯಾಕಪ್ ಮಾಹಿತಿ ತಿಳಿಸೋರು ಯಾರೂ ಇಲ್ಲ. ಅಕಸ್ಮಾತ್ ನಾನು ಯಾರಿಗಾದ್ರೂ ಕಾಲ್ ಮಾಡಿದ್ರೆ ಸಿಕ್ ಬೀಳ್ತೀನಿ ಅಂತ ನಬಿಗೆ ಗೊತ್ತಿತ್ತು. ಹೀಗಾಗಿ ಕಾರನ್ನ ಮುಂದೆ ಚಲಾಯಿಸ್ತಾನೆ. ಒಂದೊಂದೇ ಟೋಲ್ಗಳನ್ನ ದಾಟಿ ದೆಹಲಿಗೆ ಸಮೀಪಿಸುತ್ತಿದ್ದ ನಬಿ ಸಂಜೆ ಆಗ್ತಿದ್ದ ಹಾಗೆ ದೆಹಲಿಯ ಹೃದಯ ಭಾಗಕ್ಕೆ ಬಂದು ತಲುಪಿದ್ದ. ನಬಿಯ ಮುಂದೆ ಅವತ್ತು ಕಾಣ್ತಿದ್ದು ರೆಡ್ ಫೋರ್ಟ್ನ ಮೆಟ್ರೋ ಸ್ಟೇಷನ್, ಎಡಗಡೆ ಕೆಂಪು ಕೋಟೆ, ಸ್ವಲ್ಪ ಮುಂದೆ ಹೋದರೆ ಜೈನರ ಬಸದಿ. ಕಾರ್ ನಿಧಾನವಾಗಿ ಮುಂದೆ ಹೋಗ್ತಾ ಇತ್ತು. ನಬಿ ಸಮಯವನ್ನು ಎಣಿಸ್ತಾ ಇದ್ದ. ಅಷ್ಟರಲ್ಲಿ ಮೆಟ್ರೋ ಸ್ಟೇಷನ್ ರಸ್ತೆಗೆ ಟ್ರಾಫಿಕ್ ಸಿಗ್ನಲ್ ಬಿದ್ದಿತ್ತು. ಸುತ್ತಮುತ್ತಲಿನ ವಾಹನಗಳು ಒಮ್ಮೆ ನಿಂತವು. ಸುತ್ತಲೂ ಜನ, ಮಾರುಕಟ್ಟೆ ತುಂಬ ಜನ. ನಬಿ ನಿರ್ಧಾರ ಕೈಗೊಂಡ ಇದೇ ಸಮಯ ಅಂತ. ದೇವರು ಒಳ್ಳೆಯದು ಮಾಡಲಿ ಅಂತ ಬಾಂಬ್ನ ರಿಮೋಟ್ ಆನ್ ಮಾಡಿಬಿಟ್ಟ. ಒಂದೇ ಕ್ಷಣ ದೆಹಲಿ ಹಿಂದೆಂದೂ ಕಾಣದಂಥ ಸ್ಫೋಟ ಕಂಡಿತ್ತು. ಜನ ತತ್ತರಿಸಿದ್ರು, ಜೀವ ಉಳಿಸಿಕೊಳ್ಳಲು ಓಡಿದ್ರು. ಕ್ಷಣಾರ್ಧದಲ್ಲಿ ಎಷ್ಟೋ ಜೀವಗಳು ಗುರುತಿಸಲು ಸಾಧ್ಯವಾಗದಷ್ಟು ತುಂಡು ತುಂಡಾಗಿ ಚದುರು ಬಿದ್ದವು. ಅದೆಷ್ಟು ಜನ ತಮ್ಮ ಕೈಕಾಲುಗಳನ್ನ ಕಳೆದುಕೊಂಡಿದ್ರು, ಅಂಗವಿಕಲರಾಗಿದ್ರು. ಇಡೀ ದೇಶವೇ ಒಮ್ಮೆ ದಿಗ್ಭ್ರಾಂತಿಯಾಗಿತ್ತು. ಈತ ಫರೀದಾಬಾದ್ನ ದಾಳಿಯ ನಂತರ ನೆಮ್ಮದಿಯಾಗಿದ್ದ IB ಅಧಿಕಾರಿಗಳಿಗೆ ಈ ಸುದ್ದಿ ಶಾಕ್ ನೀಡಿತ್ತು. ಒಟ್ಟಿನಲ್ಲಿ ಭಾರತ ಅಂದು ಕರಾಳ ದಿನವನ್ನ ಕಂಡಿತ್ತು. ಸ್ನೇಹಿತರೆ, ಒಂದ್ಸಲ ಯೋಚನೆ ಮಾಡಿ, ಇವ್ರು ಯಾರೂ ಕೂಡ ಹೊರಗಿನವರಲ್ಲ. ಇವರೆಲ್ಲ ನಮ್ಮ ಜೊತೆಗಿದ್ದವರು, ನಮ್ಮ ಅಕ್ಕಪಕ್ಕದಲ್ಲಿ ಇರುವಂಥವ್ರು, ಸುಶಿಕ್ಷಿತ ಡಾಕ್ಟರ್ಗಳು. ಇವರು ಹೀಗೆ ಬ್ರೈನ್ ವಾಶ್ ಆಗಿ ಈ ರೀತಿಯ ಭಯೋತ್ಪಾದನೆಯಂಥ ಹೇಯ ಕೃತ್ಯಕ್ಕೆ ಕೈ ಹಾಕ್ತಾರೆ ಅಂದರೆ ಸರ್ಕಾರದ ಮುಂದೆ ಇರುವಂಥ ಆಯ್ಕೆಗಳೇನು ಅನ್ನೋದನ್ನು ಯೋಚನೆ ಮಾಡಬೇಕು. ಜೊತೆಗೆ ನಮ್ಮ ಮುಂದಿರುವಂಥ ಆಯ್ಕೆಗಳೇನು, ನಾವು ಯಾವ ರೀತಿ ಜಾಗರೂಕರಾಗಿರಬೇಕು ಅನ್ನೋದು ಒಂದಾದರೆ, ಈ ಥರ ಮತಾಂಧತೆಯಲ್ಲಿ ನರಳುತ್ತಿರುವ ಸಮುದಾಯದ ಕೆಲವರನ್ನು ಹೊರಗಡೆ ತರೋದು ಹೇಗೆ ಅನ್ನೋದನ್ನು ಅದೇ ಸಮುದಾಯದ ಹಿರಿಯರು ಯೋಚನೆ ಮಾಡಬೇಕು. ಆಗ ಮಾತ್ರ ಪ್ರಾಯಶಃ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬಹುದು. ಇಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಇತ್ತೀಚೆಗೆ ಬಂದಿರೋ ಸುದ್ದಿ ಏನಂದರೆ, ಅವತ್ತು 12 ಜನ ಸತ್ತಿದ್ರು, ಮತ್ತೆ 3 ಜನ ಸತ್ತು. ಈ ಸ್ಫೋಟದಲ್ಲಿ 15 ಜನ ಸತ್ತಿದ್ದಾರೆ, 20ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಇದು ದೆಹಲಿ ಸ್ಫೋಟದ ಬಗ್ಗೆ ಇಂದಿನ ವಿಡಿಯೋ. ಈ ಕುರಿತಾಗಿ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ವಿಡಿಯೋಗಳನ್ನ. ನಮಸ್ಕಾರ.